ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್. ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಇಪ್ಪತ್ತು ನಿಮಿಷಗಳ ಮೊದಲು ಅವಳಿಗೆ ಇಂಜೆಕ್ಷನ್ ಚುಚ್ಚಿ ಹೋಗಿದ್ದರು ನರ್ಸ್. ಅದರ ಮತ್ತಿಗೇನೋ ಕಣ್ಣೆಳೆದಂತಾಗಿ ನಿದ್ದೆಗೆ ಹೋಗಿದ್ದಳು ಪೂರ್ಣ. ಆಯುಷ್ ಸುಮ್ಮನೆ ಕುಳಿತಿದ್ದ ಕಣ್ಮುಚ್ಚಿ. ಇಬ್ಬರೂ ಸಾಕಷ್ಟು ಮಾತಾಡಿ ಸುಮ್ಮನಾಗಿದ್ದರು. ಆಗ ಬಂದ ಭಾರ್ಗವ್. ಆದ ಬಾಗಿಲ ಸದ್ದಿಗೆ ಆಯುಷ್ ಕಣ್ತೆರೆದು ನೋಡಿದ. ಬಿಳಿ ಬಣ್ಣದ ಪ್ಲೇನ್ ಟೀ ಶರ್ಟ್, ಜೀನ್ಸ್ ಪ್ಯಾಂಟ್ ತೊಟ್ಟು ಬಂದ ಭಾರ್ಗವನ ಮೊಗದಲ್ಲಿ ಮೊದಲಿನ ಕಳೆಯೇ ಇಲ್ಲ. ಪೂರ್ಣಳನ್ನು ನೋಡಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟವ ಮುಂದೆ ಬಂದು, ಮಲಗಿದಳ ಆಯು ಎಂದು ಕೇಳಿದ. ಹಾಂ ಅಣ್ಣ, ಇಂಜೆಕ್ಷನ್ ಕೊಟ್ಟಿದ್ರು, ನಿದ್ದೆ ಮಾಡ್ತಿದ್ದಾರೆ ಎಂದ ಆಯು ಮೇಲೆದ್ದು ನಿಂತು. ಸರಿ, ನೀನು ಮನೆಗೆ ಹೋಗು, ನಾನಿರ್ತೀನಿ. ಅಮೃತ ಅವಳಿಗೆ ತಿಂಡಿ ಕೊಟ್ಟು ಕಳಿಸಿದ್ದಾಳೆ, ಎಚ್ಚರ ಆದಮೇಲೆ ತಿನ್ನಿಸ್ತೀನಿ ಎಂದ. ನೀನು ಊಟ ಮಾಡಿದೀಯಾ ಅಣ್ಣ? ಮಾಡಿಲ್ಲವೆಂದು ಗೊತ್ತಿದ್ದರೂ ಕೇಳಿದ. ಹಾಂ ಮಾಡಿದ್ದೀನಿ, ಸ್ಪಷ್ಟವಾಗಿ ಸುಳ್ಳಾಡಿದ. ಸುಳ್ಳು ಹೇಳೋದನ್ನು ಚೆನ್ನಾಗಿ ಕಲ್ತಿದೀಯಾ ಎಂದಾಗ ಭಾರ್ಗವ್ ಮಾತನಾಡಲಿಲ್ಲ. ಕೈಯಲ್ಲಿದ್ದ ಬ್ಯಾಗನ್ನು ಟೇಬಲ್ ಮೇಲಿಟ್ಟು ಪೂರ್ಣಳನ್ನೊಮ್ಮೆ ದಿಟ್ಟಿಸಿದ. ತನ್ನಿಂದ ಅವಳಿಗೆ ಹೀಗಾಯಿತಲ್ಲ ಎಂಬ ಬೇಸರದ ಎಳೆ ಮತ್ತೆ ಮೂಡಿತು. ಅವನ ಬಳಿ ಬಂದ ಆಯುಷ್ ಕೈ ಹಿಡಿದು ಆ ಕೋಣೆಯಿಂದ ಹೊರತಂದ ಅವನನ್ನು. ಭಾರ್ಗವನ ಮನದ ಬೇಸರ ಚೆನ್ನಾಗಿ ಅರಿಯುವವ ಅವನೊಬ್ಬನೇ. ಅವನಿಗೆ ಬೇಸರವಾದರೆ ಇವನಿಗೆ ಸಂಕಟವಾಗದೇ ಇರುವುದಿಲ್ಲ. ಪೂರ್ಣ ಈಗ ಆರಾಮಾಗಿದ್ದಾರಲ್ಲ ಅಣ್ಣ? ಯಾಕಿನ್ನೂ ಬೇಜಾರಲ್ಲಿದೆಯಾ ನೀನು ಕೇಳಿದ ಅವನನ್ನೇ ನೋಡುತ್ತಾ. ಪಕ್ಕದಲ್ಲಿದ್ದ ಬಾಗಿಲಿನ ಗಾಜಿನಿಂದ ಪೂರ್ಣಳನ್ನು ನೋಡಿದವ. ಹೀಗಾಗಬಾರ್ದಿತ್ತು ಆಯು. ಅವಳಿಗೆ ಎಷ್ಟು ನೋವಾಗಿದೆ ಗೊತ್ತಾ? ಆ ಸುಟ್ಟು ಗಾಯ ಎಷ್ಟೊಂದು ಉರಿಯುತ್ತೆ ಗೊತ್ತಾ? ಪಾಪ ಅದೆಷ್ಟು ಅಂತ ತಡ್ಕೋತಾಳೆ ಎಂದ ಬೇಸರದಿಂದ. ಗಾಯ ಅವಳಿಗಾಗಿದ್ದರೂ ನೋವು ಅವನಿಗೆ ಹೆಚ್ಚಾಗಿತ್ತು. ಇಷ್ಟಕ್ಕೆಲ್ಲ ಕಾರಣ ಆ ವಿಜಯಕುಮಾರ್ ಅಣ್ಣ. ಅವನನ್ನು ಮಾತ್ರ ಈ ಬಾರಿ ಸುಮ್ಮನೆ ಬಿಡಬೇಡ. ಅಮ್ಮನ ಹತ್ರ ಕ್ಷಮೆ ಕೇಳೋದಕ್ಕೆ ಬರ್ತೀನಿ ಅಂದಿದ್ದ. ಅದಕ್ಕೂ ಬರದೆ ಇಷ್ಟೆಲ್ಲ ಮಾಡಿದ ಅವನಿಗೆ ನರಕ ತೋರಿಸು ಎಂದ ತುಸು ಕೋಪದಿಂದ. ನೋ ಆಯು, ಈ ಜಗಳ ದ್ವೇಷ ಏನೂ ಬೇಡ ನನಗೆ. ಇನ್ನು ಮುಂದೆ ಇದ್ಯಾವುದಕ್ಕೂ ನಾನು ಹೋಗೋದಿಲ್ಲ. ನಾನು ಈ ಜಗಳ ಹೊಡೆದಾಡ್ದಿಂದಾನೆ ಅವತ್ತು ನಿನಗೆ ಏಟಾಗಿತ್ತು, ಇವತ್ತು ಪೂರ್ಣ. ಮುಂದೆ ಮತ್ತೆ ಯಾರಿಗೂ ನೋವಾಗೋದು ಬೇಡ. ಅದಕ್ಕೆ ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡ್ತೀನಿ ಎಂದ ಸೋತವರಂತೆ. ಪೂರ್ಣಳಿಗಾದ ನೋವು, ಅವಳಿದ್ದ ಅಪಾಯದ ಪರಿಸ್ಥಿತಿ ಅವನ ಮೇಲೆ ಅಷ್ಟೊಂದು ಪರಿಣಾಮ ಬೀರಿತ್ತು. ಅಣ್ಣ, ನೀನು ಹೀಗೆಲ್ಲ ಮಾತಾಡಬೇಡ. ಮೈಸೂರಿನ ಕಿಂಗ್ ಭಾರ್ಗವ್ ಶರ್ಮಾ ಯಾರಿಗೋ ಹೆದರಿ ಹೀಗೆ ಸಪ್ಪಗಾಗೋದ? ನೋ ಅಣ್ಣ, ನೆವರ್ ಎಂದ. ತನ್ನ ಅಣ್ಣನ ಸೋಲು ಬೇಸರ ಎಂದೂ ಸಹಿಸುವುದಿಲ್ಲ ಅವ. ಯಾರಿಗೋ ಹೆದರಿ ಅಲ್ಲ ಆಯು, ನನ್ನವರಿಗೋಸ್ಕರ ಇದನ್ನೆಲ್ಲ ಬಿಡ್ತೀನಿ ನಾನು. ಅಮ್ಮ ನೀನು ಹೇಗೋ ಹಾಗೆ ಪೂರ್ಣ ನನಗೆ. ಅವಳು ನನ್ನ ಜೀವನೇ. ಅಮ್ಮನ ಜೊತೆ ಹೇಗೆ ಜಗಳ ಮಾಡ್ತೀನೋ ಹಾಗೆ ಇವಳ ಜೊತೆನೂ ಜಗಳ ಆಗೋದು ನನಗೆ. ಅಮ್ಮನ ಹಾಗೇ ಎಲ್ಲದಕ್ಕೂ ವಾದ ಮಾಡ್ತಾಳೆ ನನ್ನ ಜೊತೆ. ಅವ್ರು ಹಾಗೇ ನನಗೆ ಬೈತಾಳೆ, ತಪ್ಪನ್ನು ತಪ್ಪು ಅಂತ ಹೇಳ್ತಾಳೆ. ದ್ವೇಷದಿಂದನೋ ಕೋಪದಿಂದನೋ ಶುರುವಾದ ನಮ್ಮಿಬ್ಬರ ನಂಟು ಈಗ ಪ್ರೀತಿಯಾಗಿ ಬದಲಾಗಿದೆ. ಆ ಪ್ರೀತಿ ಒಬ್ರನ್ನೊಬ್ಬರು ಬಿಟ್ಟಿರಲಾರ್ದಷ್ಟು ಗಟ್ಟಿಯಾಗಿದೆ. ಇವತ್ತು ಅವಳು ಈ ಸ್ಥಿತಿಗೆ ನಾನೇ ಕಾರಣ ಆಯು. ಸ್ವಲ್ಪ ಮೈ ಮರೆತಿದ್ರು ಅವಳು ಜೀವ ಎಂದವ ಮಾತು ನಿಲ್ಲಿಸಿದ. ಅವನ ಮನ ಎಷ್ಟು ನೊಂದಿದೆ ಎಂದು ಅರ್ಥವಾಯಿತು ಆಯುಷ್ಗೆ. ಮಾತು ಮುಂದುವರೆಸಿದ ಭಾರ್ಗವ್. ನಿಮ್ಮಲ್ಲಿ ಯಾರೊಬ್ಬರಿಗಾದರೂ ನನ್ನಿಂದ ನೋವಾದರೆ ನಾನು ತಡ್ಕೊಳ್ಳೋದಿಲ್ಲ ಆಯು. ಆ ನೋವು ನನ್ನನ್ನು ಜೀವನ ಪೂರ್ತಿ ಕಾಡದೇ ಇರೋದಿಲ್ಲ. ಅದಕ್ಕೆ ಈ ಗಲಾಟೆ ಹೊಡೆದಾಟ ಎಲ್ಲನೂ ಬಿಟ್ಬಿಡ್ತೀನಿ. ಈ ಮಾತೆಲ್ಲ ಈಗ ಬೇಡ ಬಿಡು. ಆಗಲೇ ಲೇಟಾಗಿದೆ, ಮನೆಗೆ ಹೋಗು ನೀನು ಎಂದ ಅವನ ತೋಳು ತಟ್ಟಿ. ಅವನ ಮನ ಈಗ ನೊಂದಿದೆ ಎಂದು ಅರಿತ ಆಯುಷ್ ಮತ್ತೇನೋ ಮಾತನಾಡದೆ, ಅಮ್ಮು ನಿಮ್ಮಿಬ್ಬರಿಗೂ ತಿಂಡಿ ಕಟ್ಟಿಕೊಟ್ಟಿದ್ದಾಳಂತೆ, ನೀನು ಊಟ ಮಾಡಿ ಬಂದಿಲ್ಲ ಅಂತ ಕಾಲ್ ಮಾಡಿ ಹೇಳಿದ್ಲು. ಇಬ್ಬರು ಊಟ ಮಾಡಿ ಎಂದ. ಸರಿ ಹೋಗು ಎಂದ. ಬೆಳಗ್ಗೆ ಬೇಗ ಬರ್ತೀನಿ, ಟೇಕ್ ಕೇರ್
ಎಂದ ಆಯುಷ್ ಹೊರನಡೆದರೆ ಭಾರ್ಗವ್ ಪೂರ್ಣಳ ಬಳಿ ಬಂದ. ಚೇರ್ ಎಳೆದು ಪೂರ್ಣಳ ಪಕ್ಕದಲ್ಲಿ ಕುಳಿತ. ನಿದ್ದೆಯಲ್ಲಿದ್ದವಳನ್ನು ಕಂಡು ಮನಕ್ಕೆ ಹಾಯ್ ಎನ್ನಿಸಿತು. ಮಗುವಂತೆ ಮಲಗಿರುವವಳಲ್ಲ ಎಂದು. ನಿನಗೆ ಇಷ್ಟು ನೋವಾಗಿದ್ದಕ್ಕೆ ನಾನು ಅರ್ಧ ಸತ್ತು ಹೋಗಿದ್ದೀನಿ ಪೂರ್ಣ, ಇನ್ನೇನಾದರೂ ಎಂದು ನೆನೆಸಿಕೊಂಡವನೇ ಬೆಚ್ಚಿದ. ಕಣ್ಣಂಚಲ್ಲಿ ನೀರು ತುಂಬಿತು. ಮತ್ತೆ ಮೆಲ್ಲಗೆ ಅವಳ ಕೈ ಮೇಲೆ ಕೈ ಇಟ್ಟ. ಅವನ ಕಣ್ಣೀರು ಅವಳ ಕೈ ಮೇಲೆ ಜಾರಿ ಬಿದ್ದಾಗ ಎಚ್ಚರವಾಯಿತವಳಿಗೆ. ಭಾರ್ಗವ್, ಯಾವಾಗ ಬಂದ್ರಿ ನೀವು ಕೇಳುತ್ತಾ ಪೂರ್ತಿ ಎಚ್ಚರವಾದಳು. ಕಣ್ಣೊರೆಸಿಕೊಂಡವ, ಆಗ್ಲೇ ಬಂದೆ, ಸ್ವಲ್ಪ ಹೊತ್ತಾಯಿತು ಎಂದ. ಅವನ ತೇವವಾದ ಕಣ್ಣುಗಳನ್ನು ನೋಡಿ, ಅಳ್ತಿದ್ದೀರಾ ನೀವು? ಅಳಮುಂಜಿ ನಾನಾ ನೀವ ಕೇಳಿದಳು ಮೇಲೇಳುತ್ತಾ. ಅವಳ ಕೈ ಹಿಡಿದು ಸಹಾಯ ಮಾಡಿದನವ ಮೇಲೇಳಲು. ಹೊಟ್ಟೆ ಹಸಿತಿದೆ ಮಗುವಂತೆ ಕೇಳಿದಳು ಅವನನ್ನು ನೋಡಿ. ಹಾಂ, ಅಮ್ಮು ನಿನಗೆ ಅಂತ ತರಕಾರಿ ಹಾಕಿ ಉಪ್ಪಿಟ್ಟು ಮಾಡಿದಾಳೆ ಎಂದವ ಬ್ಯಾಗ್ನಿಂದ ಡಬ್ಬಿ ತೆಗೆದ. ಡಾಕ್ಟರ್ ತರಕಾರಿ ತಿನ್ನೋದಕ್ಕೆ ಹೇಳಿದ್ದಾರೆ ಅಂತ ಆಗಲೇ ತಿನ್ನಿಸೋದಕ್ಕೆ ಶುರು ಮಾಡಿದ್ರಾ ಎಂದಳು ಅವನನ್ನೇ ನೋಡಿ. ಚೆನ್ನಾಗಿ ತಿನ್ನು, ರೆಸ್ಟ್ ಮಾಡು ಎಂದವ ಸ್ಪೂನ್ ಹಿಡಿದು ಅವಳ ಬಾಯಿಗೆ ಉಪ್ಪಿಟ್ಟು ಇಟ್ಟ. ಹೊಟ್ಟೆ ಹಸಿದಿತ್ತಲ್ಲ, ರುಚಿ ಹತ್ತಿತ್ತವಳಿಗೆ. ಚೆನ್ನಾಗಿದೆ, ನೀವು ಊಟ ಮಾಡಿದ್ದೀರಾ? ಅವನ ಕಾಳಜಿ ಎಂದೂ ಮರೆಯುವುದಿಲ್ಲ ಅವಳು. ನೀನು ತಿನ್ನು ಮೊದಲು, ಆಮೇಲೆ ತಿಂತೀನಿ ನಾನು ಎಂದವ ಅವಳಿಗೆ ತಿನ್ನಿಸುತ್ತಿದ್ದ. ಹಾಗಾದರೆ ನೀವು ಊಟ ಮಾಡಿಲ್ವಾ? ನೀವು ತಿನ್ನಿ ಎಂದಳು. ಮೊದಲು ನೀನು ತಿನ್ನು ಎಂದವನ ಬೇಸರ ಅವಳಿಗೆ ತಿಳಿದಿತ್ತು. ಅವನ ಸಪ್ಪೆ ಮೊಗ ನೋಡಿಯೇ. ಇಲ್ಲ, ನನಗೆ ತಿನ್ನಿಸ್ತಾನೆ, ನೀವು ತಿನ್ನಿ ಎಂದು ಅವನ ಕೈ ಹಿಡಿದು ಅವನಿಗೆ ತಿನ್ನಿಸಿದಳು. ಅವಳಿಗೂ ತಿನ್ನಿಸುತ್ತಾ ತಾನು ತಿನ್ನತೊಡಗಿದ ಭಾರ್ಗವ್. ಇಬ್ಬರು ಹೆಚ್ಚು ಮಾತನಾಡದೆ ಮೊದಲು ಹೊಟ್ಟೆ ತುಂಬಿಸಿಕೊಂಡರು. ಮಾತ್ರೆ ಯಾವ್ದು ಕೊಡಬೇಕು ಕೇಳ್ತೀನಿ ಇರು ಎಂದು ಅವ ಮೇಲೆದ್ದಾಗ ಅವನ ಕೈ ಹಿಡಿದ ಪೂರ್ಣ, ಮಾತ್ರೆ ಏನಿಲ್ಲ, ಈಗ ಕೂತ್ಕೊಳ್ಳಿ ನೀವು ಎಂದಳು. ಅವಳ ಮಾತಿಗೆ ಕುಳಿತ ಭಾರ್ಗವ್ ಅವಳ ಕೈ ಹಿಡಿದ ತನ್ನ ಕೈಗಳಲ್ಲಿ. ನಿಮ್ಮಿಂದಾನೇ ಹೀಗಾಗಿದೆ ಅಂತ ಬೇಸರ ಮಾಡ್ಕೊಂಡಿದ್ದೀರಾ ಅಲ್ವಾ ನೀವು ಕೇಳಿದಳು ತಾನಾಗಿಯೇ. ಅವ ಮಾತನಾಡದೆ ತಲೆ ತಗ್ಗಿಸಿದ. ಭಾರ್ಗವ್, ಇದೆಲ್ಲ ಆಗಿದ್ದು ನಿಮ್ಮಿಂದ ಅಲ್ಲ ಎಂದಳು ಅವನ ಕೈ ಒತ್ತಿ. ಐ ಆಮ್ ಸಾರಿ ಪೂರ್ಣ ಕೇಳಿದ ಸಣ್ಣ ಧ್ವನಿಯಲ್ಲಿ. ಭಾರ್ಗವ್, ಈ ಥರ ಎಲ್ಲ ಸಾರಿ ಕೇಳಬೇಡಿ ನೀವು ಎಂದವಳಿಗೆ ಅವನ ಕಣ್ಣೀರು ನೋಡಿ ಬೇಸರ. ಬೆಳಗ್ಗೆ ನಿನ್ನ ಮೇಲೆ ರೇಗಾಡಿದ್ದೆ ನಾನು, ಅದಕ್ಕೂ ಸಾರಿ. ನೀನು ಕಾಲ್ ಮಾಡಿದಾಗ ನಾನು ರಿಸೀವ್ ಮಾಡಿದರೆ ಇಷ್ಟೆಲ್ಲ ಆಗ್ತಾನೇ ಇರಲಿಲ್ಲ, ನನ್ನದೇ ತಪ್ಪು. ನನ್ನನ್ನು ಬದುಕಿಸ್ಬೇಕು ಅಂತ ನೀನು ಅಲ್ಲಿಗೆ ಹೋಗಿನೇ ಅಲ್ವಾ ಅಪಾಯದಲ್ಲಿ ಸಿಲುಕಿದ್ದು. ಪಶ್ಚಾತ್ತಾಪವಿತ್ತವನಿಗೆ ತಪ್ಪಿಲ್ಲದಿದ್ದರು. ಆಗಿದ್ದು ಆಗೋಯ್ತು, ಈಗ ಅದನ್ನೆಲ್ಲ ಬಿಡಿ ಮೈಸೂರಿನ ದೊರೆ ನೀವು ಎಂದಳು ಚಂದದಿಂದ. ಯಾವ ಮೈಸೂರಿನ ದೊರೆನೂ ಅಲ್ಲ ನಾನು, ಮಲಗು ಈಗ ಎಂದವ ಅವಳ ಕೈ ಹಿಡಿದ ಮಲಗಿಸಲೆಂದು. ಯಾಕೆ, ಮೈಸೂರಿನ ಕಿಂಗ್ ಭಾರ್ಗವ್ ಶರ್ಮಾ ಅಲ್ವಾ ನೀವು ತಮಾಷೆಯಾಗಿ ಕೇಳಿದವಳಿಗೆ ಅವನ ಮಾತಲ್ಲಿನ ಗಂಭೀರತೆಯ ಆಳ ತಿಳಿಯಲಿಲ್ಲ. ಹಾಗೆ ಸುಮ್ಮನೆ ಮಲಗು ಈಗ, ನಾನು ಗಾಯಕ್ಕೆ ಮುಲಾಮು ಹಚ್ತೀನಿ ಎಂದು ಅವಳನ್ನು ಮಲಗಿಸಿ ಅವಳಿಗಾದ ಸುಟ್ಟ ಗಾಯಕ್ಕೆ ಮುಲಾಮು ಹಚ್ಚಿದ. ಚೂರು ಉರಿದರೂ ತೋರಿಸಿಕೊಳ್ಳಲಿಲ್ಲ ಹುಡುಗಿ ಅವನಿಗೆಲ್ಲಿ ಬೇಸರವಾಗುವುದೋ ಎಂದು. ಆದರೆ ಆ ಗಾಯ ನೋಡುತ್ತಿದ್ದವನ ಮನದಲ್ಲಿ ಬೇಸರವೆಂಬ ಗಾಯ ಆಳವಾಗುತ್ತಾ ಹೋಯಿತು. ಅವಳ ಜೊತೆ ಮೃದುವಾಗಿಯೇ ಮಾತನಾಡುತ್ತಾ ಮೊದಲು ಅವಳನ್ನು ಮಲಗಲು ಬಿಟ್ಟ. ತಾನು ಕಣ್ಣಿಗೆ ನಿದ್ದೆ ನೀಡದೆ ಅವಳನ್ನೇ ನೋಡುತ್ತಾ ಕುಳಿತ. ಈ ಮೈಸೂರಿನ ಕಿಂಗ್ ಭಾರ್ಗವ್ ಶರ್ಮಾ ಇನ್ನು ಮುಂದೆ ಇರೋದಿಲ್ಲ ಪೂರ್ಣ. ರಾಜ ಆಗಿರೋನು ತನ್ನ ಕುಟುಂಬನ ಕಾಪಾಡಬೇಕು, ಹೀಗೆ ಕುಟುಂಬಕ್ಕೆ ತೊಂದರೆ ಒದಗಿಸೋನು ಆಗಿರಬಾರ್ದು. ಇನ್ನು ಮುಂದೆ ಈ ರೀತಿ ಯಾವುದೇ ಗಲಾಟೆ ದ್ವೇಷ ಬೆಳೆಸೋದಿಲ್ಲ ನಾನು. ಊರಿನ ಸುದ್ದಿಗೆ ಹೋಗದೆ ನನ್ನ ಕುಟುಂಬ ನಾನು ನೋಡ್ಕೊಂಡಿರ್ತೀನಿ. ಮನದಲ್ಲೇ ಎಂದುಕೊಂಡವ ಅರ್ಧ ರಾತ್ರಿ ಕಳೆಯುವವರೆಗೂ ಅವಳನ್ನು ನೋಡುತ್ತಲೇ ಉಳಿದು ಆಮೇಲೆ ಕುಳಿತಲ್ಲಿಯೇ ನಿದ್ದೆಗೆ ಜಾರಿದ್ದ. ಮೈಸೂರಿನ ಕಿಂಗ್ ಭಾರ್ಗವ್ ಶರ್ಮಾ ಎಂದರೆ ಒಂದು ಗತ್ತು, ಧೈರ್ಯ, ಹೆದರಿಕೆ ಇತ್ತು ಎಲ್ಲರಿಗೂ.
ಊರನ್ನೇ ಹೆದರಿಸಿ ಊರೇ ತನ್ನದೆಂದು ಮೆರೆದವ ಈಗ ತನ್ನಿಂದಲೇ ಮಡದಿಗೆ ಪ್ರಾಣಕ್ಕೆ ಅಪಾಯವಾಗಿತ್ತೆಂದು ನೊಂದಿದ್ದ, ಗಂಭೀರನಾಗಿದ್ದ. ಆ ನೋವು ಗಂಭೀರತೆ ಅವನನ್ನು ಬದಲಾಯಿಸಿ ಬಿಡುವುದೇ? ತಾನು ಮೈಸೂರಿನ ದೊರೆ ಎಂಬುದನ್ನು ಮರೆತು ಸಾಮಾನ್ಯ ಮನುಷ್ಯನಾಗಿ ಬಿಡುವನೇ ಭಾರ್ಗವ್?